ಇದ ನೋಡಿ ಅರಮನೆಯ ದಾಸಿಯಾದ ನನ್ನನ್ನು ಶಕುನಿ ಮಾವನವರು ತಮ್ಮ ಗುಪ್ತ ಗೂಢಾಚಾರಣೆ ಗುಂಪಿನಲ್ಲಿ ಸೇರಿಸಿಕೊಂಡಿರುವರು. ಆ ಗಾಂಧರಿ ನನ್ನ ಸಾವನ್ನು ಕೈ ಹಿಡಿದು ಕರೆದುಕೊಂಡು ಬಂದಂತಾಯ್ತು. ಅಯ್ಯೋ ಶೂರ ಗೋಲಿಗುಂಡ ಏನದು? ಸಮಾಧಾನದಿಂದ ಮಾತನಾಡಿ. ಮಾತು ಸೋತು ಹೋಯಿತು. ಗೂಢಚಾರಿಯಾದ ನಿನ್ನ ಜೊತೆಯಿಂದ ಯಾವುದಾದರೊಂದು ನೆವರಿಂದ
ನಮ್ಮ ಮನೆಗೆ ಬಂದೇ ಬರುವರು. ಆಗ ಗೂಢಚಾರರ ಕಣ್ಣಿಗೆ ಬಿದ್ದೆ ಏನಾಗುವುದು? ಆವಾಗಲೇ ನೀವೇ ಆವಾಗಲೇ ನೀವೇ ಜಂಬ ಕೊಚ್ಚಿಕೊಂಡು ಹೇಳಿದ್ರೆ ಬಂದ ಗಂಡಸಿನ ಬಾಯಿ ಬಿಡುವಂತೆ ಬಡಿವಾರ ಬಡಿದಿದ್ರಲ್ಲ. ಅಬ್ಬ ಮಾತು ನಮ್ಮಲ್ಲ. ಏ ಹೋಗಲಿ ಬಿಡರಗಡೆ ಮದಾವಚಿ, ಇನ್ನು ಬೇಕಾದ ಸಮಯದಲ್ಲಿ ನೀನು ಶಕುನಿಯವರ ಗೂಢಚಾರಕ್ಕೆ ಹೋಗಬಹುದಲ್ಲವೇ? ಹಾಗಾದರೆ ನನ್ನ ಸಾವನ್ನು ಕೈ ಹಿಡಿದು ಕರೆದುಕೊಂಡು ಬಂದಂತಾಯಿತು. ಅಯ್ಯೋ ಮಾತು ಸೋತು ಹೋಯಿತು. ಶಕುನಿ ಮಾವನರ ಗೂಢಚಾರಕ್ಕೆ ಇನ್ನು ಹೋಗಬಹುದಲ್ವೇ? ಕಾಲ ತೊಡಕಾಯುತ್ತನಲ್ಲೇ ಶಕುನಿ ಮಾವನ ಗತ್ತು ಗೊತ್ತಿರಲಿ ಗುಣವಂತೆ. ಮುದುಕನಾದರೂ ಅವನು ಶಕುನಿ ಮಾವನ ಮಂಗತನ ಇನ್ನೂ ಹಳೆದಿಲ್ಲ. ನಡೆಯುವ ನಿನ್ನ ಸೀತೆ ಸಿಕ್ಕಿ ಬಿದ್ದಿತ್ತು. ಮಾವನ ಮಾತಿನ ಮುಳ್ಳು ಏಕೆ ಹೋದೆ ಅವನ ತಂಟಿಗೆ? ಹೇಸಿ ಗಂಡಸಿನ ಗಂಡತನ, ನರಕದ ನಾಯಿತನ, ಹೇಳಿಯ ಹೆಂಡತಿ ಆಗ್ಬಾರ್ದು, ಕೊಜ್ಜೇರ ಗೆಳತಿ ಆಗ್ಬಾರ್ದು. ಇದು ನೋಡಿ, ನಾನೀಗ ಶಕುನಿ ಮಾವನವರು ಗುಡಾರಕ್ಕೆ ಹೋಗಿ ಬರುವೆ. ಮಾವನವರು ಒಂದು ಕಡೆ ನೀನು ಗಂಡ ಕೇಳಿದ್ರೆ ತಟ್ಟನೆ ಹೇಳಿಬಿಡು ಸತ್ತನೆಂದು. ಗುಣ ಹೆಣ್ಣೆ ನಿನಗೆ ಏತಕ್ಕೆ ಬೇಕಾಗಿತ್ತು ಈ ಗೂಢಚಾರಿಯ ಕೆಲಸ? ಮೀಸೆ ಹೊತ್ತ ಗಂಡಸು ಸೀರೆ ಹೊತ್ತುಕೊಂಡು ಅದಕ್ಕೆ ಮೂರಾಗಿ ಕುಳಿತು ಬಿಟ್ಟಿದೆ. ಹೊಟ್ಟೆ ಸಾಗುವುದು ಬೇಡವೇ? 15 ದಿನಗಳಿಂದ ಹೆಣ್ಣುಡುಗಿಯಲ್ಲಿ ಕಾಲ ಕಳೆಯುತ್ತಿರುವ ನಿಮ್ಮೊಬ್ಬರ ದುಡಿಮೆಯಿಂದ ಚೀಲ ಹೇಗೆ ತುಂಬ್ಯಾದು? ಆದ್ದರಿಂದ ಹೆಚ್ಚಿನ ಸಂಬಳ ಸಿಗಬಹುದೆಂದು ಗುಪ್ತ ಗೂಢಾಚಾರಣೆ ಗುಂಪಿನಲ್ಲಿ ಸೇರಿ ಅಲ್ಲೇ ಬಡ್ಲಿಗೆ ಹೊತ್ತು ಏಕನಾಥ ಜೋಗೇಶ್ವರ ಎಂದು ಒಂದೆರಡು ಓಡಿ ತಿರುಗಿ ಹಾಕಿದ್ದರು. ನಮ್ಮಿಬ್ಬರ ಒಟ್ಟಿಗೆ ಸಾಕಷ್ಟು ಕಾಳುಗಳು ಸಿಕ್ಕುತ್ತಲಿದ್ದವು. 15 ದಿನ ಕಳೆದವರು ಇನ್ನು 3 ದಿನ ಉರುಳಿದರೆ ಸಾಕು. ಏನಾಗುತ್ತದೆ? ಯುದ್ಧ ಮುಗಿಯುತ್ತಿರಿಂದ ಶಕುನಿ ಮಾವನವರು ಹೇಳಿದರು. ಅರಮನೆಯ ಸಂಜೆ ಭಟ್ರು ಜಯ ಯಾರ ಕಡೆಗೆ ಸಿಕ್ಕುತ್ತದೆಂದು ಹೇಳಿದರು? ಪಾಂಡವರಿಗೆ. ಲೇ ಮದಾಂಸಿ, ಆ ಯುದ್ಧ ನಡುವೆ ನಡೆದ ಮಾತುವೇ ಆಗಿದೆ ಅಂತ. ಅರ್ಜುನವತಿಯ ಕಡೆಗೆ ನಿಂತವರಿಗೆ ಸೋಲು, ಈ ಕಡೆ ನಿಂತವರಿಗೆ ಗೆಲುವು. ಆ ನೆಲದ ಹುಟ್ಟಿಯಲ್ಲಿ ಬ್ರಹ್ಮ ಕಪಾಲವಿದೆಯಂತೆ. ಅಲ್ಲೊಂದು ಬ್ರಹ್ಮ ಕಪಾಲವಿದೆ. ಇರಬಹುದು ಇವರೇನು ಮಾಡಿದ್ದು? ಈಗ ನನ್ನ ಬೆನ್ನ ಹಚ್ಚಿದೆ ಈ ಬ್ರಹ್ಮ ಕಪಾಲ. ಆ ಬ್ರಹ್ಮ ಕಪಾಲ ರಣರಂಗದಲ್ಲಿ ಬಿದ್ದ ರಕ್ತವನ್ನು ಕುಡಿಯಲಿಕ್ಕೆ ಹೊಂಚು ಹಾಕಲಿಕ್ಕೆ, ಈ ಬ್ರಹ್ಮ ಕಪಾಲ ನನ್ನ ರಕ್ತವನ್ನು ಕುಡಿಯಲಿಕ್ಕೆ ಹೊಂಚು ಹಾಕಿ ನಿಂತಿದೆ. ಯಾರು ಈ ಮನೆಯಲ್ಲಿ ಗುಪ್ತ ಗೂಢಚಾರಿಯಾಗಿ ತಂದೆಯಲ್ಲಿ ನನ್ನ ಗಂಟಲಕ್ಕೆ ಕಾಲ ನನ್ನ ಜೀವಕ್ಕಾಗುತ್ತಿದೆ ಕಕ್ಕಸ. ಏನು ಮಾಡಲಿ? ಯುದ್ಧಕ್ಕೆ ನನ್ನನ್ನು ಒತ್ತುಕೊಂಡು ಹೋಗುವರು. ಅಯ್ಯೋ, ಬರಿದಾದ ಜೋಕನ ಕಡೆಗೆ ತಂದು ಕುಳಿತುಕೊಳ್ಳವೆ. ಹಾಗೆ ಮಾಡಿ ಬೇಗನೆ ಹೋಗಿ ಹೊರಗಡೆ. ಯಾರು ಇವ್ರ ಮನೆಯಲ್ಲಿ? ಯಾಕಪ್ಪ? ಮನೆ ಒಳಗಿಂದ ಗಂಡಸಿನ ಧ್ವನಿ ಕೇಳಿಸುತ್ತಲ್ಲಮ್ಮ. ಅಯ್ಯೋ ಮಹಾರಾಯ, ಅಯ್ಯೋ ಅಯ್ಯಪ್ಪ, ಮನೆಗಿರುವವನು ಒಬ್ಬನೇ ಒಬ್ಬ ಗಂಡನಿಲ್ಲ. ಅವನನ್ನು ಮದುವೆ ಮಾಡಿಕೊಂಡು ಬಂದು 3 ತಿಂಗಳುಗಳಾಗಲಿಲ್ಲ, ಯುದ್ಧ ಪ್ರಾರಂಭವಾಯಿತು. 15 ದಿನಗಳಲ್ಲಿ ಸಾಮ್ರಾಟ ಸೈನ್ಯಕ್ಕೆ ಭರ್ತಿಯಾಗಿ ಹೋದ ನನಗೆ ಅಣ್ಣ. ಸಾಕು ಮಾಡಮ್ಮ ನಿನ್ನ ಅಭಿನಯ. ಶಕುನಿ ಮಾವನವರ ಶ್ರೇಷ್ಠ ಶಿಷ್ಯ ಗಂಟಲ ಬಿಗಿದು 108 ಮಾತನಾಡುವ ಹೆಣ್ಣಿನ ಪಂಟತನವನ್ನೇ ಒಳಗಡೆ
ಇವಳು ನನ್ನ ಗೆಳತಿ. ಬೇಕಾದ್ರೆ ನೋಡವ್ವ ಆಕೆ ಅಳತೆ. ಹೇಳಿದ್ದೆ ಹುತ್ತಲಿನ ಬಾಗಿಲಿನಿಂದ ಬಂದಿರಬಹುದು. ಹೌದಮ್ಮ, ಹಿತ್ತಲ ಬಾಗಿಲದಿಂದ ಕಾಲಿಡುವಷ್ಟರಲ್ಲಿ ಕೇಳಿ ಬಂದಿತ್ತು ಇವರ ಸೊಲ್ಲು. ಕಾಳಗದ ರಣರಂಗದಲ್ಲಿ ಕಣ್ಣು ಮರೆಯಾದಂತೆ ಹರಿಣಾಕ್ಷಿ, ನಿನ್ನ ಗುಲಾಬಿ ಗಲ್ಲದ ಮೇಲೆ ನನ್ನ ದಂತ ಮುದ್ರೆಯನ್ನು ಒತ್ತಲೆ ಹೊರಗಡೆ ಹೊರಗಲ್ಲ ಬಿದ್ದಿತ್ತಲ್ಲ. ಅಂತೆ ಹೇಳಿದನಲ್ಲ ನಾನು ಇವಳ ಗಂಡ. ನನ್ನೊಬ್ಬ ನನ್ನ ಬೀಜದ ಹೊರೆಯಿಂದ ಬಿಟ್ಟು ಹೋಗೋ ಮಾರಾಯ. ಗಂಡಸಲ್ಲನ್ನು ಹೇಗೆ ಹೇಳಿ, ನಾನು ಪುಲ್ಲಿಂಗನೇ, ಆದರೆ ಯುದ್ಧಕ್ಕೆ ಮಾತ್ರ ಪುತ್ರಲಿಂಗ. ನನ್ನನ್ನು ಕಾಳಗಕ್ಕೆ ಕರೆದೊಯ್ಯಬೇಡಿ. ನನ್ನೊಬ್ಬನನ್ನು ಬೀಜದ ಹೊರೆಯಿಂದ ಬಿಟ್ಟು ಹೋಗುವ ಮಾರಾಯ. ಬೀಸದವರಾದ ನನ್ನ ಗತಿಯ ಬಾಯಿ ಮುಚ್ಚು ಕೋಟೆ. ನನ್ನ ಹೆಸರು ನವಲಿ ಪಕ್ಕರಿ. ನಿಮ್ಮಪ್ಪನ ಹೆಸರು? ನಮ್ಮಪ್ಪನ ಹೆಸರು ವನ್ನಿ ಕುಕ್ಕರಿ. ಎಂತ ಹೆಸರೇನು? ಸಕ್ಕರೆ ಮುಖ. ನಿನ್ನ ನಾಮಕುಲ? ನನ್ನದು ಕಡಬೆರಕೆ ಕುಲ. ಅಂದರೆ ನಮ್ಮವ್ವ ಒಂದು ಕುಲದವಳು, ನಮ್ಮಪ್ಪ ಒಂದು ಕುಲದವಳು. ಆದ್ದರಿಂದ ನಮ್ಮದು ಕಲಬೆರಕೆ ಕುಲ ರೀ. ನಿನ್ನ ಹೆಂಡತಿ ಹೆಸರೇನು? ನಾಚಿಕ್ ಬರ್ಬಿಡ್ರಿ. ಇರಲಿ ಹೇಳು. ಒಳ್ಳೆ ಹಗ್ಗಲೆ ಹೊಡೆದ್ರೆ ಮದ ಮನಸ್ಸಿ ಹೇಳು, ಹೀಗೆ ಹೇಳಿದರೆ ವಾಗಾಟವಿಟ್ಟು ಹೆಂಡತಿ ಹೆಸರು ಹೇಳಿದೆ. ಹಾಗೆ ಹೇಳು. ಮದಾಂಸಿ ಅವಳ ಅವಳಿಗೂ ಸಹ ಕಲಿಬರಿಕೆ ಕುಲ. ಅಂಚೆಗಂಟೆ ಕೂಡಿದರೆ ಮಾತ್ರ ಮದುವೆ ಗಂಟೆ ಬೀಳ್ತದೆ. ಆದ್ದರಿಂದ ಮದಾಂಸಿಗೂ ನನಗೂ ಮನವಂಶಿ ಎಂಬ ಅರಮನೆ ದಾಸಿ ಒಬ್ಬಳಿರುವಳು. ಅವಳೇ ಇವಳು. ಅರಮನೆಯ ದಾಸಿಯಾದ ನೀನು ಗಂಡನನ್ನು ಮನೆಯಲ್ಲಿ ಗುಪ್ತವಾಗಿರ್ಸಬೇಕೆ? ನಾನೇನ್ ಮಾಡ್ಲಿ? ಇಂಥ ಕರಡಿ ಗಂಡನ್ನ, ಕರಡಿ ಅಲ್ಲ, ಇಂಥ ಡುಮ್ಮು ಗಂಡನ್ನ ಗಂಡನನ್ನಾಗಿ ಪಡೆಯೋದು ನನ್ನ ಹಣ ಬರಲಿತ್ತು. ನಾನೇನ್ ಮಾಡ್ಲಿ? ನೀವೇ ಹೇಳ್ರಿ. ಹಾಗಾದರೆ ಸಾಮ್ರಾಜ್ಯ ಸೈನ್ಯಕ್ಕೆ ಭರ್ತಿ ಮಾಡಿಕೊಳ್ಳುವುದು ನಿಮ್ಮದೇನು ಆತಂಕವಿಲ್ಲ? ಓಹೋ, ನನ್ನ ಯಾವ ಆತಂಕವೂ ಇಲ್ಲ. ಮೊದಲು ಎಳೆದುಕೊಂಡು ಹೋಗಿ ಇವರನ್ನ. ಆಯ್ತಪ್ಪ, ನವಲಿ ಪಕ್ಕ ತುಂಬಿದವು 100 ವರ್ಷ. ಅಯ್ಯೋ, ಕೈಲಾಸವಾಸಿಯಾದ ನನ್ನಪ್ಪ ವನ್ನಿ ಕುಕ್ಕನೆ, ನಿನ್ನ ವಂಶ ವೃಕ್ಷವು ಸಿಡಿ ಹಾಯ್ದು ನಿಂತಿದೆ ನವಲಿ ಪಕ್ಕರ ರೂಪದಲ್ಲಿ. ಶಾಪ ಸತ್ಯವಾಯಿತು. ಸಾಧ್ವಿ ಶಿರೋಮಣಿ ಉತ್ತರಾದೇವಿ ಶಾಪ ಸತ್ಯವಾಯಿತು. ದಿನದವರು ಕಳುಹಿದರೊಳಗಾಗಿ ಹೇ ಪುತ್ರಿ, ಪುತ್ರಿ, ನಿನ್ನ ಗರ್ಭಸ್ಥ ಪಿಂಡಕ್ಕೂ ಅಮ್ಮ
ಮಗೂರ ಕಂಡೋದು ಮನ ಸತಿಯ ಕೊಲ್ಲುವ ವಿಧವೇನುವೆ ಅಮ್ಮ ಮಗೂರ ಇಂದಿದಿಗಿರು ಮನ ಹಿಡಿಗಿರುವ ಶಬ್ದವೇ ಬೀದಿಯ ಬಾಂಬಳದಿಂದ ಉಸಿರುಗಟ್ಟಿ ಚೌದ ಕಬ್ಬಿಗೆ ಕಾಣುವ ಕಿಡಿಗಿರುವ ಶಬ್ದಗಳು ಬೀದಿಯ ಬಾಂಬಳದಿಂದ ಏನಾಯ್ತು ಉತ್ತರೆ ಅಶ್ವತ್ಥಾಮರನ ವಜ್ರ ಕಂಠದ ಬಿರುನುಡಿಗಳು ಬೀಸಿದೆ ಈ ಉತ್ತರಿದೆ ತತ್ತರಿಸುತ್ತಿದೆ ನನ್ನ ಎದೆಯ ನೆಚ್ಚಿಗೆಟ್ಟು ಗುರುಪತನ ಕಂಠದಿಂದ ಹೊರ ಹೊಂದಿದ ಗಾಳಿಯಲ್ಲಿ ಗಿರಗಿರಣಿ ಸುಳಿದು ನನ್ನ ನೆತ್ತಿಗೆ ಶಬ್ದಗಳು ಅವೇನು ಶಬ್ದಗಳು ನಿಪ್ಪೊಂಡುವ ಪೃಥ್ವಿ ನನ್ನ ಗರ್ಭಸ್ಥ ಪಿಂಡಕ್ಕೂ ಬೆಳೆಯುವ ಆ ಸಿರಿಯ ಶಬ್ದಗಳು ಪಾಂಡವರ ಬಾಗುಡಿಯ ದಾಹದಲ್ಲಿ ತುಂಬಿದರ ಕಾರಿಗಿಚ್ಚನ್ನು ಉತ್ತರೆ ಆ ಸಿರಿಧನಿಯ ಶಬ್ದಗಳ ಸಪ್ಪಳಕ್ಕೆ ಭೂಮಿಯು ಬಿರಿಯುವಂತಿದ್ದರು ಪರಿಗವದನಿಂದ ಬಗೆಗಿರುವ ನೆಮ್ಮದಿಯ ಶಬ್ದಗಳನ್ನು ಬಾಯಿಂದಾಡಲು ಬರುವಂತಿಲ್ಲ ಇಂದಿನ ಸಮಯದಲ್ಲಿ ಆದರೂ ನೆಚ್ಚಿಗೆರಿದರು ಹೆಚ್ಚೇನು ಹೇಳಲಿ ನಿನ್ನೆನೆಯ ದುಃಖ ದುರಿಗಾರಿಟ್ಟದಲ್ಲಿರುವುದು ಕೌರವರ ಬಾಳ್ಗುಳಿಗೆ ಕಾರಣದಕ್ಕೆ ಧೃತರಾಷ್ಟ್ರನ ಓಕ್ಷವೇ ಬಲಿ ಕೌತಿಯರ ಕೈ ಛಳಕಾಟದಲ್ಲಿ ಗಾಂಧಾರಿಯದೇ ಮುರಿಯುವುದು ಏನಾದರೇನು ಗೊತ್ತೇ ನನ್ನಲ್ಲ ಬಾರನು ತನ್ನ ಮುಖವನ್ನು ತೋರಲು ಈ ಉತ್ತರೆಯ ಸುತ್ತಮುತ್ತ ಕಾಗುತ್ತ ಹಿನ್ನೆಲೆ ಕಾಲುತ್ತ ಹಿನ್ನೆಲೆ ಅಂಬಲವನ್ನದು ಕರ್ಮ ಕರಗುವ ಪರ್ಯಂತ ಶಾಂತಿಯಲ್ಲಿ ಕಾಲ ಕಳೆಯುತ್ತದೆ ಹಿಂದಿನ ಜನ್ಮದ ಅಗಾಧ ಕರ್ಮದಿಂದ ಹುಟ್ಟಿ ಬಂದ ಬಳಿಕ ಭೋಗವನ್ನು ಭೋಗಿಸಲೇಬೇಕು ಹುಟ್ಟಿಸುವ ಸಾಯಿ ಎಂಬ ಆದಿಶಕ್ತಿಯಾಜ್ಞೆಗೆ ಈ ಸೃಷ್ಟಿಯೇ ಸ್ಥಿರವಾಗುತ್ತದೆ ದ್ರೌಪದಿ ಅತ್ತೆಯವರೇ ನೀವಿಷ್ಟೇ ಹೇಳಿದ್ರು ನನ್ನ ಎದೆಗೆ ತೃಪ್ತಿಯ ಕೃಪೆ ತಾಗಲದು ಆದ್ದರಿಂದ ಅತ್ತೆ ಗಾಯವಿಲ್ಲದ ಮನೆಯವರ ಮೂಲ ಗುಂಪಾಗಿ ಬಿಟ್ಟ ತಂತಿಗಳ ಕಮ್ಮರಿಯಂತೆ ಇನ್ನಿಷ್ಟು ದಿನಗಳಿಗೆ ಬಿಟ್ಟುಕೊಂಡಿರಲಿ ಈ ಬಾಳಿನ ನನ್ನ ಹೋಗಬಡಿಯಂತೆ ಅತ್ತೆಯಂದ್ರೆ ನೀವೇ ತಾಯಿಯಂದ್ರೆ ನೀವೇ ಹೋಗಬಡಿ ನನ್ನ ಗಂಡನ ಬಳಿಗೆ ಅಯ್ಯೋ ಅತ್ತೆ ಕೇಳಿದ ಅಶ್ವತ್ಥಾಮನ ಕಂಠದಿಂದ ಹೊರಹೊಮ್ಮಿದ ಹೀಗೇಕೆ ಮಾಡುತ್ತಿರುವಮ್ಮ ಎಲ್ಲಿಯ ಶಬ್ದಗಳು ಎಲ್ಲಿಯ ಅಶ್ವತ್ಥಾಮ ಕೇಳಲಾರೆ 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 ನಾನು ಈ ಲೋಕದಲ್ಲಿ ಇರಲಾರೆ ಯಾರು ನನ್ನ ಪ್ರಾಣೇಶ್ವರನೇ ಮೋಡಗುದಲ್ಲಿ ಏರಿ ಓಡಿ ಹೋಗದ್ರಿ ಮುಗಿಲ ಮಾರ್ಗವಾಗಿ ನಾನು ಬರುವೆ ಕರ್ಮದ ಪುಷ್ಪಗಳನ್ನು ಕೊಯ್ದು ಮಾಲೆ ಮಾಡಿಕೊಂಡು ಬರುವೆ ಕಣ್ಮರಿ ಆಗ್ಬೇಡಿ ಕಣ್ಮರಿ ಆಗ್ಬೇಡಿ
ಬನ್ನಿ ಬನ್ನಿ ಕಂಕಮಟನೇ. ಅದು ಆಕಾಶದಾಚೆ ನನ್ನ ಅಭಿಮಾನದ ಕುಳಿಸಿ ಪೂಜೆ ಕಟ್ಟುತ್ತಿರುವ ದೇವ ಕನ್ಯರು. ಕಂಕಮಟನೇ ಬಾರಿಸಿದ ಗಂಧಗಳನ್ನು ಜಾರಿಸಿದ ಜಾಗುಗಳನ್ನು ಅವರು ಬೀಳುದೇವ. ಬಾಣಸಿಗ ನನ್ನುಡಿಯ ಅಭಿಮಾನ ಹಸಿತಿರುವಂತೆ ಬೇಗನವಾಗಿ ಅವಳನ್ನು ಮಾಡಿ ಉಡಬಡಿಸಿರಿ. ಬೇಗನವಾಗಿ ಅಡಿಗೆ ಮಾಡಿ ಬೇಗನವಾಗಿ ಅಡಿಗೆ ಮಾಡಿ ಉಡಬಡಿಸಿರಿ. ಹೊತ್ತಿರುವ ರಣವೆಟ್ಟ ಕುಲದಲ್ಲಿ ಪ್ರಾಣಾಂಶ ಆಯ್ಕೆ ಕೈಗೊಂಡವರು ರಕ್ತದಲ್ಲಿ ಮುಳುಗೆದ್ದು ಮುಕ್ಕದ ಕಿಚ್ಚಿಯನ್ನು ತನ್ನ ಎದುರು ಇಟ್ಟುಕೊಂಡು ಮುತ್ತನೆ ತನ್ನ ವಚನದ ಬಣ್ಣ ಬರಿಗಳು ಪಾಂಡವರ ಬಾಳಿನ ಇತಿಹಾಸ. ಕಟ್ಟಿದವೆ ಕೇವಲ ನಮ್ಮ ಪ್ರತಿಜ್ಞೆಗಳು. ಆರ್ಯಪುತ್ರ ಹೌದಲ್ಲಿ ಏನಾಯ್ತು? ಕೌರವರ ಉನ್ಮತ್ತ ಖಡ್ಗಗಳ ಠೇಂಕಾರ, ಫಲಸ್ತುಗಳ ಝೇಂಕಾರ, ವೀರವು ಮಾನವೀಯ ಮಮಕಾರ. ಇದಕ್ಕೆ ಪಾಂಡವರು ಕೊಟ್ಟ ಪ್ರತ್ಯುತ್ತರದ ಚಿತ್ರವೇ ಕುರುಕ್ಷೇತ್ರ. ಮಣ್ಣಿನ ಬಳಿಯ ಮಕ್ಕಳ ಮಮಕಾರ, ಬ್ರಹ್ಮಾಂಡ ಬಾಣಗಳು ತುಂಬಲು ಆಹಾಕಾರ. ಆಗ ಓಂಕಾರದಿಂದ ಚಿಮ್ಮಿ ಬಂದ ದೈವಿ ಶಕ್ತಿ ಬಲಗೊಂಡು ಬಲ್ಲಿದರು ಅಮಂಗಳ ಅಳಿಯಲಿಕ್ಕೆ ಮಾಡಿದ ಪ್ರತಿಜ್ಞೆಗಳ ಪರಿಣಾಮವಾಗಿ ವಿಪ್ಲವದ ರಕ್ತದ ಹನಿ ಹರಿದು ಬಂದದ್ದಕ್ಕೆ ಅವರು ದೋಷಿಗಳೆಲ್ಲ ವಿಶ್ವದ ದಿವ್ಯ ದೃಷ್ಟಿಯಲ್ಲಿ. ಹೌದಲ್ಲಿ ಏನಾಯ್ತು ಕೃಪದಜೋ? ನಮ್ಮವರ ಮಸ್ತಕಗಳಲ್ಲ ಸೈತಾನ ಸೇಡಿನ ಸೈತಾನ ಹುಚ್ಚೆತ್ತು ಕೆಳಗಡೆಗೆ ಕುಳಿತಿದೆ ಭಾರತೀಯ ರಾಜಾಂಗಣದಲ್ಲಿ. ಕಡಲ ಕಡಹದಿಂದ ಕಾಲಭೂತ ಹುಟ್ಟಿದೆಂದಿದೆ ನಿಮಗೆಂದು ತೋರುತ್ತದೆ. ಅದರ ಮುಂದೆ ಹುಟ್ಟಿ ಮರ್ಮದ ದೆಸವಾಗಿ ಅಮೃತ ವಿಚ್ಚಿಸಿ ಕಾದಿರಬೇಕೆ ಕಣ್ಣೀರ ತುಂಬಿ ಭೀಮ. ಏನಿತು ನಾಳೆಯ ಮಸ್ತಕಗಳೆಲ್ಲ ನೆತ್ತರದೊಳ ಮುಳುಗಿ ಮಾಯವಾಯುವು. ನಿಲ್ಲಿಸಿ ನೋಡಿರೋ ನಿಮ್ಮ ನರವೇದ ವ್ಯಕ್ತವು ಹತ್ತ ಕಡೆಗೆ ಸತ್ತವನು ಹೇಗೆ ಹತ್ತು ಹತ್ತು ಬಾಡಿದ ಬತ್ತಿದ ಮುಖಗಳನ್ನು ಹೊಡಿ ಹೊಡೆಯಲಾರ ನಿಮ್ಮ ಕೊನೆಯ ಕೈಯ. ಇದಲ್ಲವೇ ಭೂತದಯ್ಯ ಭೂತದ ವಾಣಿ. ಹೇಡಿಗೆ ನಿನ್ನ ಮಸ್ತಕದ ಜ್ಞಾನ ಪ್ರದೇಶ. ಹೇಡಿಯನ್ನಾಗಿ ಮಾಡುವ ದೊಡ್ಡ ತತ್ವದ ಗುರಿಯ ದಡ್ಡಿಯಲ್ಲಿ ಪುರುಷ ಸಿಂಹದ ಮನುಷ್ಯ ಗುರಿಯನ್ನಾಗಿರುವ ಸಬಲ ತತ್ವವನ್ನು ಸವಿದು ಸನ್ಯಾಸಿಯ ಜ್ಞಾನ ಪ್ರದೇಶ. ನಮ್ಮ ಸ್ವಾತಂತ್ರ್ಯದ ಒಳಗೆ ಹೌದು ಸ್ವಾತಂತ್ರ್ಯ. ಭೀಮದೇವನ ನುಡಿಯೇ ಈ ಭಾರತೀಯ ನುಡಿ. ಧರ್ಮಾವತಾರ ಕೌರವರು ಕೊಟ್ಟ ಕೋಡಿಲಿಗೆ ನಾಡಿನ ನಗೆ ಬಾರಿತು. ಕೌರವರ ಕುಟಿಲ ನೀತಿ ದೇಶದ ತಂದಿಟ್ಟಿತು ದುರ್ಗತಿಯ. ಮನುಷ್ಯತ್ವನ್ನೇ ಮಣ್ಣು ಗೂಡಿಸಿಕೊಂಡ ಮಾನವ ನೆಲೆಯಲ್ಲಿ ಮಸರ ಮಾಡಿತು ಕದನ ಕುತೂಹಲದ ಕೀಳುಪಾಡು. ಸಮಸ್ತ ಮನುಷ್ಯ ಕುಲಕ್ಕೆ ದಿಕ್ಕು ತಪ್ಪಿಸಿದ ನಾ ಬೇದಗಳ ಪಂಡಿತ ಎಗುಲಿಯ ಸ್ವರವನ್ನ ಮಸಿದು ಖೇಳಿದ ಅಸ್ಥಿರ ಮತ್ತೆ ಮುತ್ತಜ್ಜೆಯ ಮಂಡಲ. ಇದಕ್ಕೆ ತಾಳ ಹಾಕಿತು ಕೌರವದ ಪರಿವಾರ. ದೇವತೆಗಳ ಹಮಂಗಲಕ್ಕೆ ನಡಿಗಿತು ನಾಡಿನೆಡೆಯ ಕಂಪನ ದಾಳಿ. ನಾವುಗಳ ಬಯಲೆತ್ತೇವೆ. ಹೊರ ಹೊಳಪಿನ ಬಂಗಾರ ಬಣ್ಣದ ಕೌರವಾಳಿಕೆಯ ಕರಿಯ ಹಾವು ಎತ್ತಿ ಮುದ್ದಿಸುತ್ತ ಮಾನವ ಕುಲವನ್ನೆಲ್ಲ ಕೊಲ್ಲಲೆನಿಸುತ್ತಿರುವಾಗ ಧೃತರಾಷ್ಟ್ರನ ಪುಣ್ಯದ ಬುದ್ಧಿ ಸವಿಯುತ್ತಿತ್ತು. ಆಗ ಹಸಿದ ಹೊಟ್ಟೆಯಿಂದ ಕಣ್ಣಿರಲು ಕುಲವತಿಯರು ನಿಟ್ಟುಸಿರಿನಿಂದ ಹರಿದು ಬಂದಿದ್ದು ವಿಪ್ಲವದ
ಸತ್ಯ. ಭೀಮ ದ್ರೌಪದಿಯರು ನಿಮಿತ್ತ ಮಾತ್ರ ಧರ್ಮಜ ಕುಟಿಲ ನೀತಿಯನ್ನು ನಡೆದು ಸಿರಿಸುತರ ತಳಕ ಬಿಚ್ಚಿ ಕೂಡರ ಕೊಳಕ ಕೊಚ್ಚಿ ಹರಿಯುತ್ತಿದೆ ಮಹಾ ವಿಪ್ಲವದ ರಕ್ತ ರಣಧ್ವನಿ. ಧರ್ಮಜ ಸಿರಿ ಮನೆಯ ಮಹಾಲು ಸುಟ್ಟು ಬೂದಿಯಾಗುವುದು ಸಹಜ. ಅಜಿತ ಬಡ ವಂಟಿಯ ಉರಿ ಹತ್ತಲು ಮಾಲಿನಿಯ ಮಾನ ಒಳಗಾದ ಕಂಬನಿಯ ಕಡಲಿಂದ ಉದ್ಭವಿಸಿದ ಬಡವಾಗ್ನಿಯ ಝಳವ ಝಳಿಪಿಸಿ ನಡೆಯ ಜಾಗೃತಲೆಯ ಮಹಾಕಾಳಿ ಅವತಾರ ಈ ಭಾರತಕ್ಕೆ ಮುಸುಕಿದ ಕಾಳರಾತ್ರಿ ಹರಿದೋಗುವ ಮುಹೂರ್ತವನ್ನು ರಣರಂಗದಲ್ಲಿ ನಿಂತು ನೋಡುತ್ತಿರುವೆ. ಮುಡಿ ಎದರಿ ಮುಗಳ್ನೆಗೆಯ ತೀರಿ ಕಳುಹುವುದರೊಳಗಾಗಿ ಈ ಪೃಥ್ವಿ ನಿಪ್ಪೊಂಡವ ಪೃಥ್ವಿ ನಿನ್ನ ಪತ್ತು ಪಿಂಡಕ್ಕೂ ಆದರೆ ಕೇಳಿದ ಆ ಅಶ್ವತ್ಥಾಮನ ಕಂಠದಿಂದ ಹೊರಹೊಮ್ಮಿದ ನಿಪ್ಪಾಂಡವ ಪೃಥ್ವಿ ಎಂಬ ಶಬ್ದವನ್ನು ಕೇಳಿದ ಪಾಂಡವ ಪೃಥ್ವಿ ಎಲೆಗೇರಿದ ಶ್ವೇತದ ವೇಷದಲ್ಲಿ ನಿಪ್ಪಾಂಡವ ಪೃಥ್ವಿ ಎಂದು ಒಳಗೊಳಿಸಿದ ಪರಿಮಿತನಾದ ಹರೇ ಭೀಮ ಅಶ್ವತ್ಥಾಮನವ ಶಿವನವತಾರದಲ್ಲಿ ಜನಸಿಯನು ದಂಡ ಹರಣಗ ಮಿಗಿಲಾದ ಸೂರನ ಭೀಮ ಕಲಧುರೇಣ ಭೀಕರ ವಿಭಚ್ಚ ಭಯಂಕರನವನ ಜಯ ಅಮರ ಮೃತ್ಯುಂಜಯನ ಪರಿಮಿತಳ ಮಲ್ಲನೆಂಬುವುದೊಂದೇ ಅಲ್ಲ, ಕದನ ಕಲಿಯವಲ್ಲ, ಅಶ್ವತ್ಥಾಮ ಅಪ್ರತಿಮವಲ್ಲ. ಈ ಲೋಕಕ್ಕೆಲ್ಲ ಸಮಯವೆನ್ನು ಉಂಟು, ಅವಸರ ಬೇಡ. ಕೃಷ್ಣದೇವ ಅಗೋ ರಕ್ತರಾತ್ರಿ ಏನದು ಅದ್ಭುತವಾದ ದೃಶ್ಯ. ನನ್ನ ಗಂಡನೆದೆಯಿಂದ ಉಂಟಾದ ರಕ್ತ ಜಲಪಾತ ನರವೇಗದೆ ಎದ್ದುಕೊಂಡ ನಾಥ. ಅಯ್ಯೋ ನನ್ನ ಕಣ್ಣುಗಳು ಮುಚ್ಚಲಲ್ಲಬೇಕೆ, ನನ್ನ ಕೃಷ್ಣ ಎಂತಾಗರಾಗದು ಉತ್ತರಿಗೆ ಶಾಂತಿಯ ಪ್ರದರ್ಶನ. ಉತ್ತರೆ ಶಾಂತಿ ಶಾಂತಿ ಎಲೆ ಉತ್ತರೆ. ಆತ್ಮವು ಅಮರವೆಂದು ಜನ್ಮಗಳು ಬರಬೆಂದು ದೇಹ ನಸ್ವರವೆಂದು ಭಾರತಿಗೆ ಮಂಗಳವೆಂದು ಹಾಡತಿರು ಗರುತಿಯ ಹಾಡನ್ನು. ಶಾಂತಿ ಸದನ ಭಾರತಿ ಘರತೆ ಶಾಂತಿ ಸದನ ಭಾರತಿ ಘರತೆ. शांति सदने भारती घरते शांति सदने भारती घरते. सुभवानी पुण्य महासते सुभवानी पुण्य महासते. शांति सदने भारती घरते शांति सदने भारती घरते. ಶಾಂತಿಯ ನುಳಸೆ ಗಾಂಧಿಯ ನಳಸಿ ಶಾಂತಿಯ ನುಳಸಿ ಶಾಂತಿಯ ನುಳಸಿ ಗಾಂಧಿಯ ನಳಸಿ ಕಹಲೋ ಭರತಿ ಭಾರತಿ ಕಹಲೋ ಭರತಿ ಭಾರತಿ. शांति सुगुणी भारती घरती शांति सुगुणी भारती घरती.
ಶೇಖುರಿಯಗೆ ಹುತ್ತದೊಳಡಗಿದ ಭೇದ ರೀತಿ ಎಂಬ ನಾಗಡಿಯ ಹೋರಾಟಕ್ಕೆ ಜಾತಿ ಝಳ ಹೊಡೆದು ಅವರೂಪವು ಕೋಮಲ ಕರುಣ ಸೌಹಾರ್ದ ಸೂತ್ರಗಳು ಮನುಷ್ಯತ್ವ ಮುನ್ನುಗು ಸುರ ಶಿಲ್ಪಿ ವಿಶ್ವಕರ್ಮನ ಕೈ ಕೊಂಚ ಆಗೋದು ಕೋಮ ಜಾತಿಗಳ ಮತ್ಸರದಲ್ಲಿ. ಸರಸ್ವತಿಯ ತಂಬೂರಿ ಬಿರಿದು ಪರಿಣವ ಬೇರಿಯಾಗುವುದು ಕುಲಾಭಿಮಾನದಲ್ಲಿ. ಅತಿ ತೀವ್ರ ಜ್ವಾಲಕಾರಿಯಾಗಿದೆ ಜಾತಿ ದ್ವೇಷ. ಇದರ ದ್ವಂದ್ವ ಬಂದು ಕಿಡಿಯಗದು ನಿರ್ಮಿಸುವೆ ಕಾಳಗಳ ಕಡಲೇ ಅಶ್ವತ್ಥಾಮ ಪಾಂಡವರಿಗೆ ಪ್ರತಿ ಕಾಲ ಯಮ. ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುರಿಯ ಕಪಟ ಕಾರಸ್ಥಾನದ ಕಣ್ಣಿಗೆ. ಸಿಂಧುವನ್ನುಂಗುವ ಕ್ರಿಯೆ ಕಾಡುತ್ತಿದೆ ಅಶ್ವತ್ಥಾಮನ. ಅಶ್ವತ್ಥಾಮ ಸೂರ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ರಸಾಯನವೇ ತುಂಬಿ ತುಳುಕಾಡುತ್ತಿದೆ ಅಶ್ವತ್ಥಾಮನನ್ನು. ದುರ್ಯೋಧನನ ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ. ಗುರುಡರ ಕುಂಜಿಗಳಿಗೆ ಆದ್ದರಿಂದ ಹೂಡಿ ಹೊಡೆಯಿವೆ ದುರ್ಯೋಧನರೆರಡು ಬಾಣಗಳನ್ನು. ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ರಾಮಬಾಣ. ನಜೆ ಮಾಮ ನಜೆ ಕುರು ಸಂತಾನದ ಸಮಾಪ್ತಿಯ ಸಮಯದಲ್ಲಿ ನಜರು ನಜೆ. ಈ ಕಾರಣವೇಶ್ವರ ಮಾರ್ಭಳಕ್ಕೆ ಮೂಲಾಧಾರನಂತಿದ್ದ ಮುತ್ತಜ್ಜ ಭೀಷ್ಮರ 10 ದಿನಗಳ ಕಾಲ ಹೊಡೆದಾಡಿ ಆ ಕೃಷ್ಣನ ಕುಹಕದಲ್ಲಿ ಪೋರುಗೊಡೆದು ಬಿಲ್ಲು ಬೋಡಗಳ ಬಿಟ್ಕೊಟ್ಟು ಅರ್ಜುನನ ಎಂಬುದು ಆಹುತಿಯಾಗಿ ಬೋಡ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ಧನುರಾಚಾರ್ಯ ದ್ರೋಣಾಚಾರ್ಯರು ಮರಣ ಹೊಂದಿದ್ದಕ್ಕೆ ಕಾರಣಿಕೆಯ ಕತ್ತಲೆಯ ಗುರು ದೇವತೆಯು ಕುರುಡಾದ ಸಮಯದಲ್ಲಿ ಮಜನಿ ಮಗ ಮತ್ತನದಲ್ಲಿ
ಮಾಮ, ದುರ್ಲಭವಾದ ವೀರ ರಕ್ತಗಳಿಂದ ರಂಜಿತವಾದ ಧೃತರಾಷ್ಟ್ರನ ಸಿಂಹಾಸನಕ್ಕೆ ಸೋಲಿಲ್ಲವೇ ಆ ಸ್ಥೂಲ ಭಟ್ಟರ ಕೈದಿಗಳು. ಮಾಮ, ದ್ರೌಪದಿಯ ದಂಡೆಯ ದಾರ ಅದೆಷ್ಟು ಗಟ್ಟಿಮುಟ್ಟಾಗಿದೆ. ಪಾಂಡವರನ್ನು ಹರಿದ ಕುಂತ ಮಂತ್ರಿಯರು ಅಧರ್ಮಣಿಯರು, ಇನ್ನವರ ಪಟ್ಟದರಶಿಯಂತೆ ಹಾವ ದ್ರೌಪದಿ, ಅವರಂತೆ ಪ್ರತಿಸುಳೆ. ಇತ್ತ ಈ ಕೌರವರ ತಾಯಿಯಾದ ಗಾಂಧಾರಿ ಭರತಿರಥನು ಅವರ ಪಾವಿತ್ರ್ಯದಲ್ಲಿನ ಪುತ್ರರಿಗೆ ಪರಾಜಯವೇ. ಸಾವಿತ್ರಿ ಸಮಾನವಾದ ಭಾನುಮತಿಯ ಮುತ್ತೈದತನದ ಮೂಗುತಿಗೆ ಭಂಗ. ಪುಣ್ಯದ ಬೆಳಸಿಗೆ ಬಹುಭಯ, ಪಾಪದ ವಿಷಮಯ ಬೆಳಸಿಗೆ ರೋಗ ಕೀಡೆಗಳ ಕಾಟ ಅತ್ಯಂತ ಕಡಿಮೆ. ಕೌರವರು ಪುಣ್ಯದ ಬೆಳಸು, ಪಾಂಡವರು ಪಾಪದ ಬೆಳಸಿ. ಹಾಗಾದರೆ ರೋಗ ಅಂಟಿಕೊಂಡಿದೆ ಈ ಪುಣ್ಯದ ಬೆಳಸಿಗೆ. ಏನು ಹೇಳಲಿ ಕೌರವೇಶ? ನಾರಿಯ ಅಂತರಂಗ ತಿಳಿದುಕೊಳ್ಳುವ ತಿಳುವಳಿಕೆಯು ಬೆಳಗಲಿಲ್ಲ ನಿನ್ನ ಬುದ್ಧಿಗೆ. ಅರಳಿದ ಹೂವಿನ ಪಟ್ಟೆಗಳು ಮೌನದಲ್ಲಿ ನರಳುವ ನಿಸರ್ಗದಂತೆ ನರಳುತ್ತಿದೆ ಪುಣ್ಯ ಮೂಕತನದಲ್ಲಿ ನಿನ್ನ ಭಾನುಮತಿಯ ಶೀಲದ ಹೊಟ್ಟೆಯಲ್ಲಿ. ಎಂದು ನಿನ್ನ ಬಿಗಿದ್ದಿದ್ದ ಆ ಗಂಧರ್ವ ಕೋಡಗ ಕಟ್ಟಿನ ಕಟ್ಟನ್ನು ಅಂದು ಬಿಚ್ಚುವುದಾಗಲಿಲ್ಲ ನಿನ್ನ ಹೆಂಡತಿಯ ಕೈಯಿಂದ. ಕೌರವೇಶ, ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದು ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ. ಎಲ್ಲಿ ಸೈರತನ ಸುಳಿಯುವುದು ಸುಳಿದಿರುವುದು ಅಲ್ಲಿ ದೊರಕ ಜಮಗೆ ಜಯ ಸಿರಿಯ ಭರತನ. ವಿಜಯ ಹೊಡೆಯಲಿ ಹಿಡಿದಿದೆಲ್ಲ ರೋಗರ ಮುಂದರು ಎಲ್ಲವನ್ನ ಸಾಹಸ ಕಣ್ಣಾವುದು. ಗುರು ರಾಜ್ಯ ದೇವತೆಗೆ ಕಣ್ಣಾದ ನಿನ್ನ ಗತಿ, ನಿನ್ನ ಮತಿ ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ. ಸಾಗಿ ಬರುವ ಜಯಲಕ್ಷ್ಮಿಯ ಕಾಂಕುರೆ ಕಾಪಾಡಿದ ಕಸದ ಬಳಿ ಭಕ್ತಿ ಹೋಗದ ಈ ಛಲದಂತ ಮಲ್ಲನ ಛಲದ ಸೆಳವಿನಲ್ಲಿ ಬಿತ್ತು ಮಾತಿನಲ್ಲಿ ಬಿಚ್ಚಿ ಹೇಳಿದೆ. ಇದುವರೆಗೆ ಕರುಳಿನಲ್ಲಿ ಹುದುಕಿಕೊಂಡ ವಿಷಯವನ್ನೆಲ್ಲ ಓ ಛಲದಂಕ ಮಲ್ಲ, ನಿಮ್ಮ ಬಿಸಿ ಹುಸುರು ನಾಟಿ ತನ್ನದು ತಂಕಿ ಬಳ್ಳಿಯಾಗಿ ನಿಲ್ಲುವುದು ನನ್ನ ನಾಲಿಗೆಯ ಮೇಲೆ. ನಾನು ತಂಕಿಗಳಂತೆ ಬಂಗಿರಿಗಳನ್ನು ತರುವನು ಭಾನುಮತಿಯ ನೆಚ್ಚಿನ ಮೇಲೆ. ಈಗವನ ಆರಾಧ್ಯ ದೈವ ಅಶ್ವತ್ಥಾಮ. ಅಶ್ವತ್ಥಾಮ ನಡು ರಾತ್ರಿಗೆ ಸರಿಯಾಗಿ ಭಾನುಮತಿ ಅಂತಃಪುರದಲ್ಲಿ ಕಾಲಿಟ್ಟರೆ ಕೌರವೇಶ ನಿನಗಲ್ಲಿ ಹೊಳೆದು ಕಾಣುವುದು ಬೇರಿನ್ಯಾವ ಸಾಕ್ಷಿಯೇ ಬೇಡ. ದಂಡೆಯ ಮದಂಸಿ ಬೆದರದಲ್ಲಿ ಬಚ್ಚದಲ್ಲಿ ಬೀರನ ಬಳಿಗೆ ಏಕಾಂಗಿಯಾಗಿ ಐತರವ ರಮಣಿಯೇ ರಾಜ ಕಾರಣರ ಹಳ್ಳಿ. ನೀನು ಮಾತಿನಲ್ಲಿ ಬಹು ಸರಸು, ಆದ್ದರಿಂದ ಈಗ ನನ್ನ ಕಾರ್ಯಕ್ಕೆ ನಿಮ್ಮನ್ನೇ ಕರೆ ಕಳುಹಿಸಿದೆ. ಆಹಾ ಹೇಳಿ, ಅದಾವ ಕಾರ್ಯ? ಬೇಕು ಬೇಕು ಈ ನಿನ್ನ ಹೊನಚು ವಯ್ಯಾರ ಮತ್ತ ಶೃಂಗಾರ. ಮದಂಸಿ ಸ್ವಲ್ಪ ಕಿವಿ ಮುಂದೆ ಮಾಡು. ಈ ಕಾರ್ಯವನ್ನು ಬಹು ಕುಶಲತೆಯಿಂದ ಕೊನೆಗಾಣಿಸಬೇಕು. ಆಗಲಿ ಮಹಾರಾಜರೇ, ನಾನು ಎಂಥ ಚತುರೆಂದು ತೋರಿಸೋದಕ್ಕೆ ಕಾಲಾವಕಾಶ ಬೇಕಾಗಿತ್ತು. ನಾನಿನ್ನು ಬರುವೆ. ಬರುವವನ
ಕುರಿ ಹೊತ್ತಿಸಿದ ಸೈಡು ಗಾಳಿಯಲ್ಲಿ ಹೋಗದಿರುವುದು ಜಗದ ಜ್ವರ. ನಕ್ಷತ್ರ ಕಡಲ ಕುಡಿದಿಟ್ಟ ದಿವ್ಯಾತ್ಮನು ನೀನು. ಗೋತ್ರದಲ್ಲಿ ಸೂರ್ಯನನ್ನು ಎಷ್ಟು ಬಾಲು ಮಿಕ್ಕಿರುವೆ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಣ್ಣಿದ್ದಿ. ಓ ಮಹತೋ ಮಹಿಮನೆ, ನಿನ್ನೆದೆಗಳು ಮಲಗಿರುವ ಅಗ್ನಿ ರಸವನ್ನು ಕಡಲನೆಯ ಕೆರಳಿಸಿ ನನ್ನನ್ನು ಆಚುವುದು. ಕೋಳಿಗೆ ಭಾಸ್ಕರಿವ ಸಮುದ್ರವನ್ನೇ ನಿನ್ನೆದೆ ಉಸಿರಿನಿಂದ ಕೆರಳಿಸಿ ನನ್ನೆದೆಯೊಳ ಗುರುಳಿಸಿ ಮಿಂಚುಗಳ ಸಂಚಯ ಮಾಡನ್ನೆದೆಯೊಳು ನಿನ್ನೆದೆಯ ಸಿರಿಯ ತುರಿಸಿ. ಓ ಎನ್ನ ತಂದೆಯ ಗುರುದೇವ ದ್ರೋಣಾಚಾರ್ಯರೇ, ಕಪಟತನದಿಂದ ನಿನ್ನ ಕೊಂದ ಕೌಂತಿಯರ ಕಣ್ಣೀರಿನೊಡನೆ ನಿನಗೆ ದುಃಖೋತ್ಸವಗಳನ್ನು ಅರ್ಪಿಸುವನಲ್ಲದೆ ಬರೇ ಕಣ್ಣೀರಿನಿಂದ ನಿನಗೆ ದುಃಖೋತ್ಸವಗಳನ್ನು ಅರ್ಪಿಸಲು ಪಾಂಡವರ ರಕ್ತ ಮಾಂಸ ಮಚ್ಚವದಿಗಳಿಂದ ನಿನಗೆ ಪಿಂಡ ಪ್ರಧಾನ ಮಾಡುವನಲ್ಲದೆ ಬರೇ ಪಿಂಡ ಪ್ರಧಾನ ಮಾಡಲು ಕೆಂಪನು ಕರಿಪನರ ಮೇದೆ ಎದ್ದ ರಂಗದಲ್ಲಿ ಪಾಂಡವರ ಮಿದುಳಿನ ಬಲ್ಲಿಗೆ ಹಾರವನ್ನು ಗೌರವೇಶನ ಕೊರಳಿಗೆ ಹಾಕುವೆ ನನ್ನ ತಂದೆಯ ಜೈ ಜಯ ಕಾಲದಲ್ಲಿ. ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣ ದಿಕ್ಕಿನಲ್ಲಿ ಮೂಡಿದಾಗ ನಕ್ಷತ್ರ. ಮಂಗಳಮಸ್ತು ಗುರುಪುತ್ರ ಅಶ್ವತ್ಥಾಮಾರ್ಯರಿಗೆ. ನೀನ್ಯಾರಮ್ಮ? ಅರಮನೆಯ ದಾಸನ. ನನ್ನನ್ನು ಕಂಡ ಕಾರಣ ಸಾಮ್ರಾಜ್ಞಿ ಭಾನುಮತಿ ದೇವಿಯವರ ವಿನಂತಿ ತಮ್ಮ ಬಳಿಯಲ್ಲಿ. ಏನಿಲ್ಲ, ನಡುರಾತ್ರಿ ಸರಿಯಾಗಿ ಸಾಮ್ರಾಜ್ಞಿಯನ್ನು ಕಾಣಬೇಕು. ಅಂತಹದ್ದೇನಮ್ಮ? ಅದೇನು ನನಗೆ ತಿಳಿದಿಲ್ಲ. ಮತ್ತೊಮ್ಮೆ ಕರುಣೆಯಿಂದ ಕರ ಜೋಡಿಸಿ ಬೇಡಿಕೊಳ್ಳುವೆ ಕರುಣಾಮೂರ್ತಿಯಾದ ಕೌರವೇಶನ ಅರಸಿಯನ್ನು ಕಾಣಬೇಕು. ಚಿಂತಿಸದಿರೆಂದು ಅಕ್ಕನಿಗೆ ಹೇಳಮ್ಮ. ಅಕ್ಕ ನಿಶ್ಚಯಂತೆ ನಡುರಾತ್ರಿಗೆ ಬರುವೆನೆಂದು ತಿಳಿಸು. ಬರುವೆ. ಓ ಮನಸ್ಸೇ, ಎಚ್ಚರವಾಗು. ನಾನು ಮಲಗಿದರೆ ನೀನು ಮಲಗು, ನಾನು ಎಚ್ಚರಾದರೆ ನೀನು ಎಚ್ಚರ. ಮನಸ್ಸನ್ನು ಗೆದ್ದವನನ್ನು ಅಜಿಂಕ ವೀರನೆಂದು ನುಡಿಯುತ್ತಿದೆ ಅಮರರ ಭಾನು. ಎಚ್ಚರಾಗು. ನಾನು ಮಲಗಿದರೆ ನೀನು ಮಲಗು, ನಾನು ಎಚ್ಚರಾದರೆ ನೀನು ಎಚ್ಚರ. ಮನಸ್ಸನ್ನು ಗೆದ್ದವನನ್ನು ಅಜಿಂಕ ವೀರನೆಂದು ನುಡಿಯುತ್ತಿದೆ ಅಮರರ ಭಾನು. ಆದ್ದರಿಂದ ಓ ಅಶ್ವತ್ಥಾಮನ ಮನಸ್ಸೇ, ಬಗೆ ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಭ್ರಮೆಗೊಳ್ಳದೆ ಅದರ ಬೇರುಗಳಲ್ಲಿಳಿದು ಅಲ್ಲಿರುವ ಜಟಿಲ ಭಾವಗ್ರಂಥಿಗಳನ್ನು ನೋಡಿದರೆ ಬಿಡದೆ ಕಾಡುವವು ನಿನಗೆ ಮನುಷ್ಯತ್ವದ ಮಹಾದಂತಾಡುವ. ಓ ಮನಸ್ಸು ಮನಸ್ಸು, ಪಾಂಡವರ ರಕ್ತಮಾಂಸ ಮಚ್ಚಾದಿಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಗೆ ಪಿಂಡ ಪ್ರಧಾನ ಮಾಡಲಿರುವನೆಂಬುದು ಮಾರಮರಿಯದು. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳೆಂಬ ಶಬ್ದಗಳನ್ನಾರ ನುಡಿದರು. ಗುರು ತಳ್ಳ ತಂದೆ ಸತ್ತಿದ್ದಕ್ಕಾಗಿ ದುಃಖ ವಿಹಲ. ಗುರುಪುತ್ರ
ಇಂದು ಎಲ್ಲಿ ಕಣ್ಣಿರಲ ಕಾಂಬೋದ ಕೈ ಸಾಕತವರ ಕೆಂಡೀರು ಸಬಲರ ಹರಿಸಿದ ನೆತ್ತರು. ಈಗ ಮನುಷ್ಯತ್ವನ್ನೇ ಮಣ್ಣುಗೂಡಿಸಿಕೊಂಡ ಮಾನವರಲ್ಲಿ ಉಳಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲವೇ? ನಿನ್ನಣ್ಣನು ನನ್ನ ತಂದೆಯ ಕತ್ತನ್ನು ಕೊಯ್ದಿರುವಾಗ ದ್ವೇಷವನ್ನು ಬದಿಗಿರಿಸಿ ನಾನು ನಿನ್ನೊಡನೆ ಶಾಂತಿಯಿಂದಲೋ ಧರ್ಮದಿಂದಲೋ ಮಾತನಾಡುತ್ತೇನೆ. ಅಂದ ಬಳಿಕ ಸಮಸ್ತರು ಮನುಷ್ಯತ್ವವನ್ನು ಕಳೆದುಕೊಂಡಿರುವರೆ. ಯಾವತ್ತೋ ಮನುಷ್ಯ ಕುಲವೇ ಮನುಷ್ಯತ್ವವನ್ನು ಕಳೆದುಕೊಂಡಿದೆ ಗುರುಪುತ್ರ. ಇದು ಈಗ ನಿಮ್ಮ ನಾಲಿಗೆಯಿಂದ ನುಡಿಸಿದ ಶಬ್ದಗಳು. ಪಾಂಡವ ರಕ್ತ ಮಾಂಸ ಮಜ್ಜಾದಿಗಳೆಂಬ ಶಬ್ದಗಳಿಗೆ ದ್ವೇಷದ ಬಣ್ಣ ಬೋದುತ್ತಲ್ಲದೆ ಇನ್ನೇನು? ಆ ಬಳಿಕ ಸಾಮಾನ್ಯರ ಪಾಡಾವುದು. ಗುರುಪುತ್ರ, ಇಂದು ಎಲ್ಲಿ ಕಣ್ಣಿನಲ್ಲಿ ಕಾಂಬೋದ ಕೈ ಸಾಗದವರ ಕೆನ್ನೀರು ಸಬಲರು ಹರಿಸಿದ ನೆತ್ತರು. ಪ್ರೀತಿಯೇ ಪವಿತ್ರವೆಂದು, ಸಮಸ್ತ ಸಮಾಜಕ್ಕೆ ತಳಹದಿ ಎಂದು ಉಪನಿಷತ್ತಿನ ಧರ್ಮ ಕಾರ್ಯಗಳು ಹಳೆಯ ಭಕ್ತಿಗೆ ಮಾತಾಗಿವೆ ಮತ್ತು ಸುಳ್ಳಿನ ಕಂಚಿಗಳಾಗಿವೆ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾದರು ಆತನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ಆದ್ದರಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆ ಪರಮಾತ್ಮನು. ಆ ಪರಮಾತ್ಮನು ರಕ್ತ ಪಿಪಾಸುವಾಗಿರುವನೇ? ಆಗದಿನ್ನೇನು? ಅಂತೆ ರಕ್ತ ಪಿಪಾಸುವಾದ ಪರಮಾತ್ಮನಿಗೆ ಅರ್ಪಿಸುತ್ತಿದೆ ಮನುಷ್ಯ ಕುಲ ರಕ್ತಾಂಜಲಿಯ ತರ್ಪಣ. ನಡೆದಿರುವ ಭಾರತ ಯುದ್ಧವೇ ತರ್ಪಣ. ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದರು. ಭಾರತೀಯ ಸ್ತ್ರೀಯಂದಿಗೂ ದಿಕ್ಕು ತಪ್ಪುವುದಿಲ್ಲ, ದಾರಿ ತಪ್ಪಿದರು. ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟು ಒಂದನ್ನು ಇದು ಹನ್ನೊಂದನ್ನಾಗಿ ಮಾಡುವ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಮಾತಿನ ಪ್ರತಿ ಒಂದು ಅಕ್ಷರಕ್ಕೂ ಅಮರತ್ವ ಸಿರಿಗುಡಿಯ ಕಟ್ಟಿದ ಕೌರವೇಶನ ರಾಜದಂಡದ ಪ್ರಭಾವವಿದು. ಗುರುಪುತ್ರ, ಪಿತಾಮಹ ಭೀಷ್ಮರಂತೆ ನೀವು ಕೂಡ ಧರ್ಮಕ್ಕೆ ಹೆಗಲುಗೊಟ್ಟು ಈ ಭೂಮಿಯನ್ನೆಲ್ಲ ಸ್ಮಶಾನವಾಗಲೆಂದೆನಿಸುವಂತೆ ಮಾಡಲೇನಿಕೆ ಹಾಕುತ್ತಿರುವಿರ. ಸರ್ವ ಯುದ್ಧದಲ್ಲಿ ಅಧರ್ಮ ರಾಜನೀತಿಗೆ ಹಗಲುವಟ್ಟವರು ಯಾರು? ಭೂಮಿಗೂ ಭಾವಕ್ಕೂ ಯೋಗ ಸೇತುವೆ ಕಟ್ಟಿ ಹಳೆ ಬರವ ಕಳೆದಿಟ್ಟು ಪರಲೋಕದಲ್ಲಿ ಬೋಧನಾರ್ಥವಾಗಿ ಪೊಡಮಟ್ಟ ದ್ರೋಣಾಚಾರ್ಯರ ದೇಹವನ್ನು ನಿನ್ನ ಆರ್ಕೊಂಡು ಸನ್ನೆಯಲ್ಲಿ ಕಡಿದು ಚೆಲ್ಲಿದ. ಯಾರ ಪ್ರೇರಣೆಯಿಂದ ಸುಳ್ಳು ಸುದ್ದಿ ಹಬ್ಬಿಸಿದನೋ ಆ ಧರ್ಮರಾಯ ಮಹಾ ಮೋಸಗಾರನು ಕೃಷ್ಣ. ಅವನ ತಂಗಿ ನೀನು ಮಹಾ ಮಾಟಗಾರ್ತಿ. ನಿನಗೋಸ್ಕರ ಭೂಗೋಳಕ ಓದಕಗೋಳಕವಾಗುತ್ತಿದೆ ಮಹಾವಿಪ್ಲವದಲ್ಲಿ. ಈ ಭೂಗೋಳಕ